ಹ್ಮ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಮಣಿಕಂಠ ಬಿಳ್ಳೂರು. ಇವತ್ತು ನಾನು ಮೋಟಿವೇಶನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಒಬ್ಬರು ವಿಶೇಷ ಅತಿಥಿಗಳನ್ನು ಪರಿಚಯ ಮಾಡ್ತಿದ್ದೀನಿ. ಇವರು ಸ್ಫೂರ್ತಿದಾಯಕರು, ಪ್ರೇರಣಾದಾಯಕರು, ವಿದ್ಯಾರ್ಥಿಗಳಿಗೆ ಒಬ್ಬರು ಪ್ರೇರಣೆ ಇರುವಂಥ ವ್ಯಕ್ತಿ. ಅವರನ್ನು ಇವತ್ತು ಪರಿಚಯ ಮಾಡ್ತಿದ್ದೀನಿ. ವೀಕ್ಷಕರೇ, ಅವರೇ ನಮ್ಮ ಡಾಕ್ಟರ್ ಎಂ ಹನುಮಂತಪ್ಪ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಕುಲಪತಿಗಳು. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತನ ಮಾಡ್ತೀನಿ. ನಮಸ್ಕಾರ ಸರ್. ನಮಸ್ತೆ ಸರ್, ನಿಮಗೆ ನಮ್ಮ ಮೋಟಿವೇಶನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಸರ್. ನಮಸ್ತೆ ನಮಸ್ತೆ. ಓಕೆ ಸರ್, ನಿಮ್ಮ ಒಂದು ಲೈಫಿಗೆ ನಾನು ಸ್ವಾಗತವನ್ನು ಬಯಸ್ತಾ ನಿಮ್ಮ ಒಂದು ಬಾಲ್ಯದ ಒಂದು ಪರಿಚಯವನ್ನು ಹೇಳ್ಬೋದಾ ಸರ್ ವೀಕ್ಷಕರಿಗಾಗಿ? ನಮ್ಮ ಬಾಲ್ಯದ ಒಂದು ಪರಿಚಯ ಹೇಳಬೇಕಂದ್ರೆ, ನಮ್ಮ ಬಾಲ್ಯ ಎಲ್ಲಪ್ಪ ಅಂತಂದರೆ ನಮ್ಮದು ಹಳ್ಳಿಯಿಂದ ಪ್ರಾರಂಭ ಆಗಿತ್ತು. ನಮ್ಮದು ಒಂದು ಚಿಕ್ಕ ಹಳ್ಳಿ. ನಾವು ಆ ಹಳ್ಳಿಯಲ್ಲೇ ವಾಸವಾಗ್ತಿದ್ವಿ. ನಮ್ಮ ತಂದೆ ತಾಯಿ ಇರೋದು ಹಳ್ಳಿಗಳಿಂದ ಇರ್ತಕ್ಕಂಥದ್ದು. ನಮ್ಮದೆಲ್ಲ ಬೇಸಾಯ ಮತ್ತು ಕುರಿ ಆಡು ಸಾಕಾಣಿಕೆ ನಮ್ಮದು ಮುಖ್ಯ ಒಂದು ಕಸುಬು, ನಮ್ಮ ತಂದೆ ತಾಯಿಗಳ ಕಸುಬು. ಆ ಒಂದು ಅವರ ಒಂದು ಇದರಲ್ಲಿ ನಾನು ಹುಟ್ಟಿದ್ದು ಭಾಳ ಚಿಕ್ಕ ಹಳ್ಳಿ, ಅಂದರೆ ಭಾಳ ಚಿಕ್ಕ ಹಳ್ಳಿ. ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಒಂದೇ ಒಂದು ಶಾಲೆ. ಆ ಶಾಲೆಯಲ್ಲಿ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, 4ನೇ ತರಗತಿ ಎಲ್ಲರೂ ಒಟ್ಟಿಗೆ ಒಂದೇ ಹಾಲಲ್ಲಿ ನಾವು ಕಲಿತಿದ್ದು. ನಾನು ಶಾಲೆಯಲ್ಲಿ ಪ್ರಥಮವಾಗಿ ಕಲಿಬೇಕಂದ್ರೆ ಆ 1ನೇ ಕ್ಲಾಸ್ ಇರಬೇಕಾದ್ರೆ ನಾನು ಒಬ್ಬನೇ. ಓಕೆ. 2ನೇ ಕ್ಲಾಸ್ ಇದ್ದರೆ ಒಂದು 2-3 ಜನ ಇರ್ತಿದ್ವಿ. 3ನೇ ಕ್ಲಾಸ್ ಹೋದ್ರೆ ಒಬ್ಬನೇ. 4ನೇ ಕ್ಲಾಸ್ಗೆ ಹೋದರೆ ಸ್ವಲ್ಪ ಜನ ಬರೋದ್ರು. ಸೊ ಹಂಗಾಗಿ 1, 2, 3ರಲ್ಲಿ ನಾವು ಒಬ್ಬೊಬ್ಬರೇ ಒಂದೊಂದು ನಾವು ಹೆಚ್ಚಾಗಿ ಕನ್ನಡವನ್ನು ಅಭ್ಯಾಸ ಮಾಡ್ತಿದ್ವಿ. ಉಳಿದ ಕ್ಲಾಸ್ಗೆ ನಾವು ಅಷ್ಟೊಂದು ನಮಗೆ ಸ್ಫೂರ್ತಿ ಇರ್ತಿದ್ದಿಲ್ಲ. ಆದರೆ ಮಗ್ಗಿ ಮತ್ತು ಈ ಲೆಕ್ಕ ಹಾಕೋದ್ರಲ್ಲಿ ಮಾತ್ರ ನಾವು ಚೆನ್ನಾಗಿ ಹೇಳ್ಕೊಡ್ತಿದ್ವಿ ನಮ್ಮ ಮಾಸ್ಟ್ರು. ಅದನ್ನು ನಾವು ಕಲಿತು ಆದಮೇಲೆ ನೆಕ್ಸ್ಟು 5, 6, 7 ಹೈಯರ್ ಪ್ರೈಮರಿ ಇದಕ್ಕೆ ಬೇರೆ ಊರಿಗೆ ನಮ್ಮ ತಂದೆಯವರು ಸೇರಿಸಿದರು. ನಮ್ಮ ಒಂದು ಸಂಬಂಧಿಕರ ಒಂದು ಮನೆಯಲ್ಲಿ ನಾವು ಸುಮಾರು 2.5 ಕಿಲೋಮೀಟರ್ ಡೈಲಿ ಹೋಗೋದು ಬರೋದು. ಆ ಒಂದು ಮನೆಯಲ್ಲಿ ಇದ್ದುಕೊಂಡು ಖಾನಾವಸಳ್ಳಿ ಅಂತಂಥದ್ದು ಕೂಡ್ಲಿಗಿ ತಾಲೂಕು, ಈಗ ನಾವು ಮೊದಲು ಬಳ್ಳಾರಿ ಜಿಲ್ಲೆ, ಈಗ ವಿಜಯನಗರ ಜಿಲ್ಲೆಯ ಒಂದು ಇದಿತ್ತು. ಆ ಖಾನಾವಸಳ್ಳಿಯಲ್ಲಿ ನಾನು 5, 6, 7 ಕ್ಲಾಸ್ಗೆ ಹೋದಾಗ ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸ ಮಾಡಿ ನಮ್ಮ ಊರಲ್ಲಿ ಏನೇನಿದೆಯೋ ಅದನ್ನೊಂದು ಸದ್ಬಳಕೆ ಮಾಡಿದೆ. ಹೈಯರ್ ಪ್ರೈಮರಿ ಸ್ಕೂಲ್ಗೆ ಹೋದಾಗ ಸ್ವಲ್ಪ ಹೆಚ್ಚಿನ ಜನಸಂಖ್ಯೆ, ಜಾಸ್ತಿ ಹುಡುಗರು ಸೇರಿದ್ರು. ನನಗೆ ಅವಾಗ ಸ್ವಲ್ಪ ಏನಪ್ಪ ಈ ಹುಟ್ಟೊಂದು ಮಾಬಲ್ಲಿ ಹೆಂಗೆ ನಾನು ಮಾಡ್ಬೇಕು ಅನ್ನೋದು ಅನಿಸ್ತು. 5ರಿಂದ ನಾನು ಬರೀ ಓಡಾಡೋದ್ರಲ್ಲೇ ಟೈಮ್ ಆಗಿಬಿಡೋದು. 1 ವರ್ಷ ಫೈನಲ್ ಎಕ್ಸಾಮ್ ಬಂತು, ಯಾವ ರೀತಿ ಎಕ್ಸಾಮ್ ಬರೀಬೇಕು, ಹೇಗೆ ಎದುರಿಸ್ಬೇಕು ಅನ್ನೋದು ಭಾಳ ಸಮಸ್ಯೆ ಆಯಿತು. ಆದರೆ ನಮ್ಮ ತಂದೆಯವರು ಏನು ಮಾಡಿದ್ರು ಅಂದರೆ, ಕನಿಷ್ಠ ಒಬ್ಬ BA ಪದವೀಧರರು ಒಬ್ಬರು ಇದ್ರಲ್ಲಿ. ಆ ಪದವೀಧರರ ಜೊತೆಗೆ ನಮ್ಮನ್ನ ಒಂದು ರಾತ್ರಿ ಶಾಲೆಗೆ ಅಂತಂದು ನಾವು ಕ್ಲಾಸ್ ಮುಗಿದ ಮೇಲೆ ಅವ್ರ ಜೊತೆಗೆ ನಾನು ಟ್ಯೂಷನ್ ಹೇಳೋಕ್ಕೆ ಕಳಿಸ್ತಿದ್ರು. ಆಗ ಟ್ಯೂಷನ್ ಫೀಸು ತಿಂಗಳಿಗೆ ಒಂದು 10 ರೂಪಾಯಿ ಮಾತ್ರ ಇತ್ತು. ಅವ್ರಿಗೆ 10 ರೂಪಾಯಿ ಕೊಟ್ಟಿದ್ದು ಆ BA ಓದಿರ್ತಕ್ಕಂಥ ಒಬ್ಬ ಸಂಗಣ್ಣ ಅಂತಂತಂದು ಅವರು ಮಾಸ್ಟ್ರು. ಅವ್ರಿಗಿನ್ನ ಕೆಲಸ ಇದ್ದಿಲ್ಲ. ಅವರು ನನಗೆ ರಾತ್ರಿ ಹೊತ್ತು ಸುಮಾರು ನಾನು ಎಣ್ಣೆ ಒಂದು ದೀಪ ಇದೆಲ್ಲ ಮಾಮೂಲಿ ಲಾಟಿನ್ ಅಂತಂದು ಅದನ್ನ ಹಿಡ್ಕೊಂಡು ಹೋಗಿ ಆ ಲಾಟಿನ್ನಲ್ಲಿ ಒಂದು ಸಣ್ಣ ಒಂದು ಇದಿತ್ತು ನಮ್ಮ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಅವ್ರು ಪಾಠ ಮಾಡಬೇಕಾಗಿತ್ತು. ನಾನು ಅವ್ರು ಪಾಠ ಮಾಡಿದ್ದು ನಮ್ಮ ಅಜ್ಜಿ, ನಮ್ಮ ತಂದೆ ತಾಯಿ ಬಂದಾಗೆಲ್ಲ ಅವ್ರಿಗೆ ಪಾಪ ಕೈ ಮುಗಿದು ಕೇಳ್ಕೊತಿದ್ರು, ನಮ್ಮ ಹುಡುಗನಿಗೆ ಚೆನ್ನಾಗಿ ಕಲಿಸ್ರಿ ಅಂತಂದು. ಆ ರೀತಿ ಅವರು ಕಲಿಸಿದ್ದನ್ನು ನನಗೆ ಇನ್ನ ದುಃಖವಾಗ್ತದೆ. ಆ ಒಂದು ಇದನ್ನ ನೆನಪಿಸ್ಕೊಂಡ್ರೆ ಈ ಒಂದು, ಯಾಕಂದ್ರೆ ಅವರು ಒಂದು ಹೇಳ್ಕೊಟ್ಟಿದ್ದು ನಮಗೆ ಒಂದು ಇದಾದಂಗಾಯ್ತು. 5, 6, 7ನೇ ಕ್ಲಾಸ್ಗೆ ಹೋಗೋದ್ರೊಳಗೆ ಚೆನ್ನಾಗಿ ಮಾಡಿದೆ. ಒಂದು ಪಾಸ್ ಆಗ ಒಂದು ರಚನೆ ಮಾಡಿದೆ. ನಮ್ಮ ಮಾಸ್ಟರ್ಗಳು ನನಗೆ ಸಹಕಾರ ಮಾಡಿದರು. ಆವಾಗ ಒಬ್ಬ ಹನುಮಂತ ರೆಡ್ಡಿ ಅಂತಂದು ಒಬ್ಬ ನಮ್ಮ ಹೆಡ್ ಮಾಸ್ಟರ್ ಇದ್ರು. ಹಾಗೆ ನನಗೆ 50 ರೂಪಾಯಿ ನನಗೆ ಸ್ಕಾಲರ್ಶಿಪ್ ಬರ್ತಿತ್ತು. ಆ 50 ರೂಪಾಯಿದಲ್ಲಿ ನನಗೇನು ಗೊತ್ತಾಗ್ತಿದ್ದಿಲ್ಲ. ಅದು ನನಗೆ ಆಗ್ತದೆ. ಯಾಕೆ ಡೇ ಸ್ಕಾಲರ್ ಇರೋದ್ರಿಂದ ಓಡಾಡಿ ಆಮೇಲೆ ನಮ್ಮ ತಂದೆಗೆ ಹೇಳಿದೆ, ನಾನು 5ನೇ ಕ್ಲಾಸಿಂದ ಸಾಕು, 5, 6, 7 ಇಲ್ಲಿ ಮುಗಿಸಿದ್ದು, ನನಗೆ ಇಲ್ಲಿ ಕಷ್ಟ ಆಗುತ್ತೆ ಡೈಲಿ ಓಡಾಡಿ ಅಲ್ಲಿ ಬಂದು. ಯಾಕಂದರೆ ನನಗೆಲ್ಲ ಸರಿಯಾಗಿ ಸಿಗ್ತಿದ್ದಿಲ್ಲ. ಅದಕ್ಕೆ ನನಗೆ ಯಾವುದಾದ್ರೂ ಒಂದು ಹಾಸ್ಟೆಲ್ ಸೇರಿಸಿ ಅಂತ ಹೇಳಿದೆ. ಆ ಹಾಸ್ಟೆಲ್ ಸೇರಿಸಿದಾಗ ಅವರು ಏನಾಗಿದ್ರೆ, ಚಿಕ್ಕ ಜೋಗಳ್ಳಿ ಅಂತಂದೊಂದು BCM ಹಾಸ್ಟೆಲ್ ಇತ್ತು. ಅಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತರ ಇದ್ರು ಒಂದು ಇದಿತ್ತು. ಆ ಹಾಸ್ಟೆಲ್ಗೆ ನಮಗೆ ಸೇರಿಸಿದ್ರು. ಆ ಹಾಸ್ಟೆಲಲ್ಲಿ 8ನೇ ತರಗತಿಗೆ ಹೋದೆ. 8ನೇ ತರಗತಿಗೆ ಹೋದಾಗ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಂದು ಪ್ರಾರಂಭ. ವಿದ್ಯಾಭ್ಯಾಸದ ಮಟ್ಟ ಇಲ್ಲಪ್ಪ ಅಂದ್ರೆ 1ರಿಂದ 4ಕ್ಕೆ ಸುಮಾರು ಮಾಡಿದೆ. 5ರಿಂದ 7ಕ್ಕೆ ಸ್ವಲ್ಪ ಅಭ್ಯಾಸದಲ್ಲಿ ಒಂದು ಸ್ವಲ್ಪ ನಿರಂತರವಾಗಿ ಏನೋ ಮಾಡ್ಬೇಕಂತ ಮಾಡಿದೆ. 8, 9, 10 ಏನಾಗಿದೆ ಅಂದ್ರೆ ಹಗಲು ರಾತ್ರಿ ಇಲ್ದಲೆ ನಾನು ಆ
ಅಷ್ಟೊಂದು ಕಷ್ಟಪಟ್ಟೆ. ಓಕೆ. ಆ ಒಂದು ಕಷ್ಟ ಹಾಸ್ಟೆಲಲ್ಲಿ ನನಗೇನು ಕೆಲಸ ಇಲ್ಲ, ಊಟ ಮಾಡೋದು, ಓದೋದು, ಮಾಡೋದು, ಅಂದರೆ ಹುಡುಗರ ಜೊತೆಗೆ ಹೋಗೋದು, ಚೆನ್ನಾಗಿ ಡಿಸ್ಕಸ್ ಮಾಡೋದು, ಈ ಥರ ಮಾಡ್ತಾ ಮಾಡ್ತಾ ನನಗೆ ಒಳ್ಳೆ ಪ್ರೇರಣೆ ಸಿಕ್ತು. ಅದರಲ್ಲಿ ಮ್ಯಾಥ್ಸ್ ಟೀಚರ್ ಇದ್ರು. 8ನೇ ತರಗತಿಯಲ್ಲಿ ಓದ್ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬರೋದು, ವಿದ್ಯಾರ್ಥಿಗಳನ್ನ ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡ್ತಿದ್ದೆ. 9ನೇ ತರಗತಿಗೆ ಹೋಗೋದ್ರೊಳಗೆ ಇನ್ನೊಂದು ಸ್ವಲ್ಪ ಅವರೇಜ್ಗಿಂತ ಎಬೋ ಅವರೇಜ್ ಟೈಪ್ ಬಂದೆ. ಆ ನಂತರ SSLC ಓದಬೇಕಾದ್ರೆ SSLCಗೆ ಟಾಪಲ್ಲೇ ಬಂದುಬಿಟ್ಟೆ. ಸೊ ನಮ್ಮ ಈ ಹಾಸ್ಟೆಲಲ್ಲಿ ನಾನೇ ಹೈಯೆಸ್ಟ್ ಮಾರ್ಕ್ಸ್ ತೆಗೆದೆ. ಸೊ ಹಾಗಾಗಿ ನನಗೆ ಅದೊಂಥರ ಓದ್ಬೇಕನ್ನೋದು ಒಂದು ಆಯಿತು. ನನಗೆಲ್ಲ ಸಬ್ಜೆಕ್ಟು ಚೆನ್ನಾಗಿ ಅರ್ಥ ಆಯಿತು. ಅದರಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡಿದ್ದಕ್ಕೆ ನನಗೆ ಆಗಿನ ತರಗತಿ ನನಗೆ ಸೆಕೆಂಡ್ ಕ್ಲಾಸ್ ಅಂದರೆ ಗ್ರೇಟ್. ಆವಾಗ ಈಗಿನ ಫಸ್ಟ್ ಕ್ಲಾಸ್ಗೆಲ್ಲ ಸೆಕೆಂಡ್ ಕ್ಲಾಸ್. ಆ ಸೆಕೆಂಡ್ ಕ್ಲಾಸ್ ಬಂದಾಗ ನನಗೆ ಚಿತ್ರದುರ್ಗ ಸೈನ್ಸ್ ಕಾಲೇಜ್ನಲ್ಲಿ ಸೀಟ್ ಸಿಗುತ್ತೆ, ಸೈನ್ಸ್ಗೆ ಓದ್ಬೇಕಂತಂದು ಮಾಡಿದೆ. ಅಲ್ಲಿಗೆ ಈಗ ಸೈನ್ಸ್ ವರೆಗೆ ಹೋಗೋಣ ಸರ್. ಈಗ ಅಲ್ಲಿ ವೀಕ್ಷಕರಿಗೋಸ್ಕರ ಸರ್ ನಾನು ಹೇಳ್ತಿರೋದು, ನಿಮ್ಮ ಊರು, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ಒಡ ಹುಟ್ಟಿದವ್ರ ಬಗ್ಗೆ ಒಂದು ಡೀಟೇಲ್ಸ್ ಕೊಡಿ ಸರ್. ಈಗ ನಮ್ಮ ಊರು ಹೇಳ್ಬೇಕಂದ್ರೆ, ನಮ್ಮ ಊರಿಗೆ ಇದು ಈಗಲೂ ಯಾವುದೇ ಒಂದು ಥರದ ಪೋಸ್ಟ್ ಆಫೀಸ್ ಇಲ್ಲ. ಓಕೆ. ಪೋಸ್ಟ್ ಮಾಡ್ಬೇಕಂದ್ರೆ ಬೇರೆ ಊರಿಗೆ ಹೋಗ್ಬೇಕು. ನಮ್ಮ ಒಂದು ಎಲೆಕ್ಷನ್ಗೆ ಓಟ್ ಹಾಕಿ ಬಂದ್ರೆ ಮೊದ್ಲಿದ್ದಿಲ್ಲ, ಈಗ ಅಟ್ಲೀಸ್ಟ್ ಏನೋ ಒಂದು ಬೂತ್ ಇನ್ನ ಇಟ್ಟಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ತಂದೆಯವರು ಏನಪ್ಪಾ ಅಂದ್ರೆ, ನನ್ನ ಮಗನ್ನ ಚೆನ್ನಾಗಿ ಅವರ ಅಭ್ಯಾಸ ಮಾಡ್ತಕ್ಕಂಥವ್ರು, ಏನೋ ಓದಿಸ್ಬೇಕು, ಚೆನ್ನಾಗಿ ಅವ್ರಿಗೆ ಒಳ್ಳೆ ಇದರಿಂದ ಮಾಡ್ಬೇಕನ್ನೋದು ಅವರು ಒಂದು ಅವಿದ್ಯಾವಂತರು. ತಂದೆನೂ ಅವಿದ್ಯಾವಂತ, ತಾಯಿನೂ ವಿದ್ಯಾವಂತರಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಏನೋ ಓದಿಸ್ಬೇಕು ಮಗನ ಅಂತ ನಮ್ಮ ತಂದೆ ಒಳ್ಳೆ ನಮಗೆ ಅವರು ಒಂದು ಬುದ್ಧಿ ಚೆನ್ನಾಗಿ ಹೇಳ್ತಿದ್ರು, ಯಾವ ರೀತಿ ನಡ್ಕೋಬೇಕು. ಊರು ಹೇಳಿ. ನಮ್ಮ ಊರು ಮಾರಮ್ಮನಹಳ್ಳಿ ಅಂತಂದು ತಾಲೂಕು ಕೂಡ್ಲಿಗಿ ತಾಲೂಕು, ಬಳ್ಳಾರಿ ಜಿಲ್ಲೆ ಇತ್ತು ಮೊದಲು, ಈಗ ವಿಜಯನಗರ ಜಿಲ್ಲೆ ಅಂತ ಆಗಿದೆ. ಸೊ ಈ ವಿಜಯನಗರದಲ್ಲಿ ಹೇಳಿದ್ನಲ್ಲ, ನಮಗೆ ಪೋಸ್ಟ್ ಇಲ್ಲ. ನಾನು ಮದುವೆ ಆಗೋವರೆಗೂ ನಮ್ಮೂರಿಗೆ ಕರೆಂಟ್ ಇಲ್ಲ. ಮದುವೆ ಆದ್ರೂ ಕೂಡ ಇದ್ದಿದ್ದಿಲ್ಲ. ಮದುವೆ ನಂತರ ರೀಸೆಂಟ್ ಆಗಿ ಒಂದು 10 ವರ್ಷದ ಹಿಂದ್ಗಡೆ ಆಗಿದೆ ನನ್ನ ಸರ್ವಿಸ್ ಹೇಳಿದ್ಮೇಲೆ. ತಂದೆ ತಾಯಿ ಹೆಸರು ಹೇಳಿ ಸರ್. ತಂದೆ ಹೆಸರು ನಿಂಗಯ್ಯ ಅಂತಂದು, ತಾಯಿ ಹೆಸರು ಚಿನ್ನಮ್ಮ ಅಂತಂದು. ಸೊ ಇವ್ರು ಇಬ್ರು ವಿದ್ಯಾವಂತರಿಂದ ಆಗಿಲ್ಲ. ಸೊ ನಮ್ಮ ತಂದೆ ತಾಯಿಯವರ ಒಂದು ಆಶೀರ್ವಾದದಿಂದ, ಮತ್ತೆ ನಮ್ಮ ಅಜ್ಜಿ ಒಬ್ರು ಇದ್ರು. ನಮ್ಮ ಅಜ್ಜಿ ಏನಪ್ಪಾ ಅಂದ್ರೆ, ನಮ್ಮ ತಂದೆಯವರು 4 ಜನ ಇದ್ರು. ನಮ್ಮ ತಂದೆಯವರು ನಮ್ಮ ತಂದೆಯನ್ನ ನಮ್ಮ ಅಜ್ಜಿಯವರು ದತ್ತು ತಗೊಂಡು, ಆ ಒಂದು ಅಜ್ಜಿ ಆಸ್ತಿಯಲ್ಲಿ ನಾವು ಬೆಳೆದು ಬಂದಿರ್ತಕ್ಕಂಥದ್ದು. ಅಜ್ಜಿಗೆ ಕ್ರೆಡಿಟ್ಸ್. ಓಕೆ ಸರ್. ಆಮೇಲೆ ಸರ್, ನಿಮ್ಮ ಪ್ರಾಥಮಿಕ ಶಿಕ್ಷಣ ಹೇಳಿದ್ರಲ್ಲ ಸರ್, ಆ ಶಾಲೆ ಹೆಸರು ಏನಾದ್ರು ಹೇಳ್ಬೋದಾ ಸರ್? ಪ್ರಾಥಮಿಕ ಶಾಲೆ ನಮ್ಮದು ಮಾರಮ್ಮನಹಳ್ಳಿಯಲ್ಲಿ ಸಣ್ಣದೊಂದು ಹಳ್ಳಿ ಇದರಲ್ಲಿ ಇತ್ತು. ಅದಕ್ಕೆ ಅದೇ ಕಿರಿಯ ಪ್ರಾಥಮಿಕ ಶಾಲೆ ಅಂತ. ಅಜ್ಜಯ್ಯರ ಊರು ಇತ್ತು, ನಮ್ಮ ತಾಯಿಯರ ಊರು, ತಾಯಿಯರ ಊರು. ಅಲ್ಲೇ ನಾನು ಜಾಸ್ತಿ ಇರ್ತಿದ್ದೆ. ಅಲ್ಲಿನೂ ಒಂದು ಸ್ವಲ್ಪ ಓದಿಬಿಟ್ಟು ಅಲ್ಲೇ ನಮ್ಮ ಮಾವನವರು ಇದ್ರು. ಅವರು ಒಂದು ಸ್ವಲ್ಪ SSLC ಮತ್ತೆ 7ನೇ ಕ್ಲಾಸ್ ಓದಿದ್ರು. ಅವರು ನಮಗೆ ಮೊದಲನೇ ಗುರುಗಳು. ಆಮೇಲೆ ಹೈಸ್ಕೂಲ್ ಯಾವ ಸ್ಕೂಲ್ ಸರ್? ಹೈಸ್ಕೂಲು ಚಿಕ್ಕಜೋಗಳ್ಳಿ ಅಂತಂದು, ಈಗಿನ ಒಂದು ವಿಜಯನಗರ ಜಿಲ್ಲೆ ಇರ್ತಕ್ಕಂಥ ಒಳ್ಳೆ ಸ್ಕೂಲ್ ಅದು. ಹಾಸ್ಟೆಲ್ ಇತ್ತು. ಆ ಹಾಸ್ಟೆಲ್ ಸ್ಕೂಲ್ಗೆ ಹತ್ತಿರ ಇತ್ತು. ನಾವು ಬೆಳಿಗ್ಗೆ ಎದ್ರೆ 5 ಗಂಟೆಗೆ ಎದ್ದು ಕಂಪಲ್ಸರಿ ಮಾಡ್ತಿದ್ರು. 5 ಗಂಟೆಗೆ ಎದ್ದು ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ಅದು ಕ್ಯೂವೆಲ್ ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡಿ ಕ್ಯೂವೆಲ್ ಬಂದು ಆಂಜನೇಯನ ದರ್ಶನ ಇರ್ತದ್ದು. ಆಂಜನೇಯ ಪೂಜೆ ಮಾಡ್ಕೊಂಡು ಬಂದು ನಾವು ಮತ್ತೆ ತಿರ್ಗಾ ಹಾಲು ಅಥವಾ ಏನೋ ಸ್ವಲ್ಪ ಕೊಡೋರು. ಅದನ್ನು ಕುಡಿದಾದ್ಮೇಲೆ ಮತ್ತೆ ತಿರ್ಗಿ ಓದ್ತಿದ್ವಿ. 9 ಗಂಟೆವರೆಗೆ 9ವರೆಗೆ ಓದ್ತಿದ್ವಿ. 9:30 ಒಳಗೆ ಮತ್ತೆ ಊಟ ಮಾಡಿ ಮತ್ತೆ ತಿರ್ಗಿ ಕಾಲೇಜ್ಗೆ ಹೋಗ್ತಿದ್ವಿ. ಸರ್, ಈಗ ನಿಮ್ ಜೊತೆಗೆ ಹುಟ್ಟಿದವ್ರು ಅಕ್ಕ ತಂಗಿ ಅಣ್ಣ ತಮ್ಮದ್ರ ಬಗ್ಗೆ ನಮ್ಮ ಜೊತೆಗೆ ಹುಟ್ಟಿದಾರೆ ಅಂತಂದ್ರೆ, ನಾನು ದೊಡ್ಡವನು ನಮ್ಮ ತಂದೆಯವರಿಗೆ. ನನ್ನ ತಂದೆ ಆದ್ಮೇಲೆ ನಮ್ಮ ತಂಗಿಯವರು ಇಬ್ಬರಾದರು, ಮತ್ತೆ ಒಬ್ಬ ತಮ್ಮ ಆದ. ಸೊ 4 ಜನಲ್ಲಿ ಇದ್ವಿ ನಾವು. ನಮ್ಮ ಮೊದಲೇ ತಂಗಿಗೆ ನಮ್ಮ ಅವ್ರಿಗೆ ಕೊಟ್ಬಿಟ್ವಿ, ಅಲ್ಲೇ ಮಾಡಿದ್ವಿ ನಮ್ಮ ತಾಯಿ ತಮ್ಮನಿಗೆ. ಸೊ ಅವರು ಹಂಗೆ ನಮ್ಮ ಜೊತೆಗೆಲ್ಲ ಇದ್ದಾರೆ ಈಗ ಸದ್ಯಕ್ಕೆ ನಮ್ಮ ಇದ್ರಲ್ಲೇ. ಇನ್ನೊಬ್ಬ ತಂಗಿನ ಅಲ್ಲೇ ನಮ್ಮ ಊರಲ್ಲೇ ಕೊಟ್ಬಿಟ್ವಿ, ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹಂಗಿತ್ತು. ಸೊ ಇನ್ನೊಬ್ಬ ತಮ್ಮ ಅವನು ಓದ್ಲಿಲ್ಲ. ಸೊ ಅವನು ಈಗ ಅಲ್ಲೇ ಬೇಸಾಯ ಮಾಡ್ಕೊಂಡು ಊರಲ್ಲೇ ಇದ್ದಾನೆ. ಸೊ ಅವ್ರ ಮಿಸ್ಸಸ್ ಅಂಗನವಾಡಿ ಇದ್ರಲ್ಲೇ ಇದ್ದಾರೆ. ಅವ್ರ ಫ್ಯಾಮಿಲಿ ಹಂಗಿದೆ. ನಮ್ಮ ಒಂದು ಕುಟುಂಬ ಹೇಳ್ಬೇಕಂದ್ರೆ, ನಮ್ದು ಈ ಕಡೆ ಬೆಳೆದಿವಿ, ನಾವು ಓದಿವಿ, ಆಮೇಲೆ ಅಭ್ಯಾಸ ಮಾಡ್ತಂದ್ರೆ ಕೆಲಸ ಸಿಗ್ತದೆ, ನಮ್ಮ ಮದುವೆ ಆಗಿ ನಮ್ಮ ಕುಟುಂಬ ಬೇರೆ ತರ ಬೆಳೆದು. ಸರ್, ಈಗ ಅದು ನೆಕ್ಸ್ಟ್ ಬರ್ತೀನಿ. ಈಗ PUC ಬಗ್ಗೆ ಹೇಳಿದ್ರಿ ಸರ್. PUC ನೀವು ಎಲ್ಲಿ ಓದಿದ್ರಿ, ಹೇಗೆ ನಿಮಗೆ ಮೋಟಿವೇಶನ್ ಆಯ್ತು ಅಂತ?
PVC SSLC ಪಾಸ್ ಆದ ತಕ್ಷಣ PVC ಓದ್ಬೇಕಂತಂತ PVC ಸೈನ್ಸ್ ತಗೋಬೇಕನ್ನೋ ಒಂದು ಬಂತು. ಓಕೆ. ಸೈನ್ಸ್ ಅಂದ್ರೆ ಎಲ್ಲಿ ಓದ್ಬೇಕಂತಂದ ಪ್ರಶ್ನೆ ಬಂದಾಗ ಚಿತ್ರದುರ್ಗ ಸೈನ್ಸ್ ಕಾಲೇಜ್ ಚೆನ್ನಾಗಿತ್ತು ಅವಾಗ. ಅದು ಗವರ್ಮೆಂಟ್ ಸೈನ್ಸ್ ಕಾಲೇಜ್. ಚಿತ್ರದುರ್ಗ ಸೈನ್ಸ್ ಕಾಲೇಜ್ ಸೀಟ್ ಸಿಕ್ತಂದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಂಗೆ. ಸೊ ಅಂತ ಪರಿಸ್ಥಿತಿಯಲ್ಲಿ ಸೀಟ್ ಸಿಕ್ತು. ಹಾಸ್ಟೆಲ್ ಚೆನ್ನಾಗಿತ್ತು. ಆಮೇಲೆ ಚಿತ್ರದುರ್ಗದಲ್ಲಿ ಓದಕ್ಕೆ ಅಭ್ಯಾಸಕ್ಕೆ ಚೆನ್ನಾಗಿ ಒಳ್ಳೆ ಕ್ಲಾಸಸ್ ಮಾಡ್ತಿದ್ರು. ನಾನು ಏನು ಮಾಡಿದ್, ನಾನು ಯಾಕಂದ್ರೆ ಕನ್ನಡ ಮಾಧ್ಯಮದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೆ ಮ್ಯಾಥಮೆಟಿಕ್ಸ್ ಏನು ಪ್ರಾಬ್ಲಮ್ ಆಗಲಿಲ್ಲ. ಅದನ್ನ ಇಂಗ್ಲೀಷ್ ಅಂದ್ರೆ ಕನ್ನಡ ಒಂದೇ ತರದ್ದು. ಆದ್ರೆ ಬೇರೆ ಸಬ್ಜೆಕ್ಟ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಇಂಗ್ಲೀಷ್ನಲ್ಲಿ ಓದ್ಬೇಕು, ನಾವು ಕನ್ನಡದಲ್ಲಿ ಓದಿದಾರು ಸ್ವಲ್ಪ ಕಷ್ಟ ಆಯ್ತು ಇಂಗ್ಲೀಷ್ನಲ್ಲಿ. ಸೊ ಅವಾಗ ಏನಾದ್ರು 2 ಸಬ್ಜೆಕ್ಟ್ ಟ್ಯೂಷನ್ ಕಡೆ ಓದೆ ಚೆನ್ನಾಗಿ ಓದ್ಬೇಕನ್ನೋದು. ಒಂದು ಬಾಟ್ನಿ ಜ್ವಾಲ ಸೈನ್ಸ್ ಇದೊಂದು, ಆಮೇಲೆ ಇನ್ನೊಂದು ಮ್ಯಾಥಮೆಟಿಕ್ಸ್. ಇವೆರಡು ಓದೆ. ಓದರಲ್ಲಿ ಚೆನ್ನಾಗಿ ಮಾರ್ಕ್ಸ್ ಚೆನ್ನಾಗಾಯ್ತು. ಫಸ್ಟ್ PUC ಹೆಂಗಾಯ್ತು, ಹೆಂಗೋ ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ಓದ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬಿಡ್ತು. ತಿರ್ಗಾ ನಾನು ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾಯ್ತು. ಅದು ಕೊಟ್ಟೂರೇಶ್ವರ ಕಾಲೇಜ್, ಕೊಟ್ಟೂರಿಗೆ ಹೋದೆ. ಮತ್ತೆ ತಿರ್ಗಾ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಯಾವ ಟ್ಯೂಷನ್ ಇಲ್ಲ, ಭಾಳ ಒಂದೇ ಮ್ಯಾಥಮೆಟಿಕ್ಸ್ ಒಂದೇ ಇತ್ತು. ಮ್ಯಾಥಮೆಟಿಕ್ಸ್ ಬರೀ 100 ರೂಪಾಯಿ ಟ್ಯೂಷನ್, ಆ 100 ರೂಪಾಯಿ ಟ್ಯೂಷನ್ ಮ್ಯಾಥಮೆಟಿಕ್ಸ್ ಮತ್ತೆ ಚೆನ್ನಾಗಾಯ್ತು ಅಲ್ಲಿ. ಅದೇನು ಪ್ರಾಬ್ಲಮ್ ಆಗಲಿಲ್ಲ.